ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಕರ್ನಾಟಕದಲ್ಲಿರುವಂತ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಅಕ್ರಮವಾಗಿ ಬಾಂಗ್ಲಾದೇಶಿಯರನ್ನ ಕರ್ನಾಟಕದ ಪರ್ಮನೆಂಟ್ ಮತದಾರರು ಮಾಡುವಂಥದ್ದು ಈ ಹುನ್ನಾರವನ್ನ ಮಾಡ್ತಾ ಇದ್ದಾರೆ. ಇದನ್ನ ತಡಿಬೇಕು ಅಂತೇಳಿ ಗವರ್ನರ್ಗೆ ಇವತ್ತು ಮನವಿಯನ್ನ ಕೊಟ್ಟಿದ್ರಿ. ಶಾಶ್ವತ ಪ್ರಮಾಣ ಪತ್ರ ಕೊಡೋ ಮುಖಾಂತರ ಯಾರು 10 ವರ್ಷ ಇರ್ತಾರೋ ಅವ್ರಿಗೆ ಪರ್ಮನೆಂಟ್ ಕೊಡೋ ಮುಖಾಂತರ ಅವರು ಈ ರಾಜ್ಯದ ಪ್ರಜೆ ಅನ್ನೋ ರೀತಿ ಮತ್ತು ಅವರಿಗೆ ಸಕಲ ಸೌಕರ್ಯಗಳು, ರೇಷನ್ ಕಾರ್ಡ್ ಇರ್ಬೋದು, ಹೆಲ್ತ್ ಕಾರ್ಡ್ ಇರ್ಬೋದು, ಮನೆಗಳಿರ್ಬೋದು, ಇವೆಲ್ಲನೂ ಕೂಡ ನೀಟಾಗಿ ಅವರಿಗೆ ಸಿಗುವಂತ ಒಂದು ವ್ಯವಸ್ಥೆ ಆಗ್ತದೆ. ಅಂದ್ರೆ ಯಾರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೋ ಅವ್ರಿಗೆಲ್ಲ ಪರ್ಮನೆಂಟ್ ಮಾಡುವಂತ ಒಂದು ಹುನ್ನಾರ ಇದು. ಇದರಲ್ಲಿ ದೇಶದ ಭದ್ರತೆ ಅಡಗಿದೆ. ಇವರೆಲ್ಲ ನಾಳೆ ಭಯೋತ್ಪಾದಕರಾದರೆ ಬಾಂಗ್ಲಾದೇಶದಿಂದ ಬಂದಿರೋರು ಈಗಾಗಲೇ PFI, KFD ಇವರ ಉಪಟಳ ಇಡೀ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ. ಅವ್ರ ಮೇಲೆ ಬಿದ್ದಂತ ಕೇಸ್ಗಳನ್ನೆಲ್ಲ ಈ ಕಾಂಗ್ರೆಸ್ ಅವರು ವೋಟ್ಗೋಸ್ಕರ ವಾಪಸ್ ತೆಗಿತಾ ಇದ್ದಾರೆ. ಈಗ ಅದೇ ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿ ಕೂಡ 20 ರಿಂದ 30 ಲಕ್ಷ ಜನ ಇದ್ದಾರೆ ಅಂತೇಳಿ ಮಾಹಿತಿ ಇದೆ. ಈಗಾಗಲೇ ಅವ್ರನ್ನ ಗಡೀಪಾರು ಮಾಡುವಂತ ಕೆಲಸವನ್ನ ಪೊಲೀಸರು ಪ್ರಾರಂಭ ಮಾಡಿದ್ದಾರೆ ಕರ್ನಾಟಕದಲ್ಲೂ ಕೂಡ. ಇಂಥ ಸಂದರ್ಭದಲ್ಲಿ ಈಗಾಗಲೇ SIR ನಡೀತಾ ಇದೆ. SIR ಈ ದೇಶದ ಪೌರತ್ವವನ್ನ ಕೊಡುವಂತ ಒಂದು ವ್ಯವಸ್ಥೆ. ಈಗ ಅದಕ್ಕೆ ಕೌಂಟರ್ ಆಗಿ ಇವರು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡೋದ್ರಿಂದ ಎರಡೆರಡು ಸರ್ಟಿಫಿಕೇಟ್ ಆಗುತ್ತೆ. ಮತ್ತೆ ಇದು ಅವಶ್ಯಕತೆ ಇರಲಿಲ್ಲ. ಕಾನೂನು ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇರುವಂತದ್ದು. ಇವ್ರ ಹತ್ರ ಯಾವುದೇ ದಾಖಲೆಗಳಿಲ್ಲ. ಅವ್ರು ಯಾವುದೇ ನೈಜೀರಿಯಾದವರ, ಪಾಕಿಸ್ತಾನದವರ, ಬಾಂಗ್ಲಾದೇಶ, ಇವ್ರ ಹತ್ರ ದಾಖಲೆಗಳೇನಿದೆ? ಅದಿರೋದು ಕೇಂದ್ರ ಸರ್ಕಾರದ ಜೊತೆ. ಅಕಸ್ಮಾತ್ ಅವರು ವಿದೇಶಿಯರಾದ್ರೆ ಅವ್ರನ್ನ ಹೊರ ಹಾಕುವಂತ ಕಾನೂನು ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಅಂತದ್ರಲ್ಲಿ ಇವ್ರಿಗೆ ಹೊರ ಹಾಕಕ್ಕೆ ಕಾನೂನಲ್ಲಿ ಇವ್ರಿಗೆ ಅಧಿಕಾರನೂ ಇಲ್ಲ. ಮತ್ತೆ ಅವ್ರನ್ನ ಒಳಗಡೆ ಬಿಟ್ಕೊಂಡು ಅವ್ರಿಗೆ ಸರ್ಟಿಫಿಕೇಟ್ ಅಧಿಕಾರನೂ ಇಲ್ಲ. ಆದ್ರೆ ವೋಟ್ಗೋಸ್ಕರ ಮುಂದೆ ಬರುವಂತ ಚುನಾವಣೆಗೆ GBA ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, MLA ಇರ್ಬೋದು, ಇದಕ್ಕೆಲ್ಲ ಇವರಿಗೆ ಪರ್ಮನೆಂಟ್ ಆಗಿ ಕಾಂಗ್ರೆಸ್ಗೆ ವೋಟ್ ಹಾಕೋರಿಗೆ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಇದು ಅಕ್ರಮ. ಇದರಿಂದ ಮುಂದೆ ದೇಶಕ್ಕೆ ಅಪಾಯ ಬರ್ತದೆ, ದೇಶದ ಕಾನೂನುಗಳಿಗೆ ತೊಂದರೆ ಆಗ್ತೈತೆ. ಅದರಿಂದ ಇದನ್ನ ಕೂಡಲೇ ರದ್ದುಪಡಿಸಬೇಕು ಅನ್ನೋ ಆಗ್ರಹವನ್ನ ನಾವು ಗವರ್ನರ್ಗೆ ವಿನಂತಿ ಮಾಡಿದ್ದೀರಿ. ಅವರು ಕೂಡ ಸಹಾನುಭೂತಿಯಿಂದ ಕೇಳಿದ್ದಾರೆ. ಸರ್ಕಾರಕ್ಕೆ